ಎಲ್ಲರಿಗೂ ನಮಸ್ಕಾರ. ಮಾಮ್ ಸ್ಟೋರಿ ಚಾನಲ್ಗೆ ಸ್ವಾಗತ. ನೀವು ತಮ್ಮನೇಲಿ ನೋಡಿರೋ ಹಾಗೆ ಈ ವಿಡಿಯೋ ಬಂದು ಲೀನಿಯಾ ನೈಗ್ರಾ ಅಂದರೆ ಪ್ರೆಗ್ನೆನ್ಸಿಯ ಲೈನ್ ಏನಂತೀವಿ ಅದ್ರ ಬಗ್ಗೆ ಆಗಿರುತ್ತೆ. ನೀವು ಪಾಪು ಬಾಯ್ ಅಥವಾ ಗರ್ಲ್ ಆಗುತ್ತಾ ಅಂತ ಹೇಗೆ ಪ್ರಿಡಿಕ್ಟ್ ಮಾಡ್ಬೋದು ಅನ್ನೋದು ಈ ಬೆಲ್ಲಿ ಲೈನ್ ಮುಖಾಂತರ ನಿಮಗೆ ಗೊತ್ತಾಗುತ್ತಾ ಅನ್ನೋದು ನೋಡ್ಕೊಂಬರೋಣ. ನಿಮಗೆ ಕೆಲವೊಂದು ಕ್ವೆಶ್ಚನ್ಸ್ ಮೂಡಬಹುದು. ಯಾವಾಗ ಈ ಲೈನ್ ಬರುತ್ತೆ ಅಥವಾ ಯಾವಾಗ ಹೊರಟೋಗುತ್ತೆ ಕಂಪ್ಲೀಟಾಗಿ ಅಂತ ಎಲ್ಲ ಸುಮಾರು ಡೌಟ್ಸ್ ಇರುತ್ತೆ. ಸೊ ನೋಡ್ಕೊಂಬರೋಣ ಈ ವಿಡಿಯೋನಲ್ಲಿ ಏನು ಹೇಗೆ ಅಂತ ಎಲ್ಲ. ಸೊ ಈ ಲೈನ್ ಬಂದು ನಿಮಗೆ ಫಸ್ಟ್ ಟ್ರೈಮೆಸ್ಟರಲ್ಲಿ ಕಾಣಿಸ್ಕೊಳ್ಳುತ್ತೆ. ಹೋಗ್ತಾ ಹೋಗ್ತಾ ಪ್ರೆಗ್ನೆನ್ಸಿ ಮುಗ್ದ ನಂತರ ನಿಮಗೆ ಈ ಲೈನ್ ಕಾಣೆ ಆಗೋಕ್ಕೆ ಶುರು ಆಗುತ್ತೆ. ಸೊ ಈ ಲೀನಿಯಾ ನೈಗ್ರಾ ಅಂತ ಏನು ಹೇಳ್ತೀವಿ ಅಂದರೆ ಪ್ರೆಗ್ನೆನ್ಸಿ ಲೈನ್, ಇದು ಕೆಲವೊಂದು ಹಾರ್ಮೋನಲ್ ಚೇಂಜಸ್ಗೆ ಬರುವಂತಹದ್ದು. ಹಾಗೆ ಹೇಳ್ದಂಗೆ ಡೆಲಿವರಿ ಆಗಿದ ನಂತರ ಈ ಲೈನ್ ಹೊರಟೋಗುತ್ತೆ. ಕೆಲವೊಂದು ಮೂಢನಂಬಿಕೆಗಳ ಪ್ರಕಾರ ಕೂಡ ತುಂಬಾ ಅನಿಸಿಕೆ ಮಾಡ್ತಾರೆ. ಸೊ ಈ ಥಿಕ್ ಲೈನ್ ಅಥವಾ ಥಿನ್ ಲೈನ್ ಜಾಸ್ತಿ ಯಾವ ಕಡೆ ಬರುತ್ತೆ, ಲೆಫ್ಟ್ ಸೈಡಾ ಅಥವಾ ರೈಟ್ ಸೈಡಾ ಅಂತ ಅದನ್ನ ಸೂಚಿಸಿ ಕೂಡ ಊಹೆಗಳು ಕೆಲವೊಬ್ಬರು ಮಾಡೋ ಸಾಧ್ಯತೆ ಇದೆ. ಅಕಸ್ಮಾತ್ ಏನಾದರೂ ಬೆಲ್ಲಿ ಲೈನ್ ನೇವಲ್ಗಿಂತ ಮೇಲೆ ಎಕ್ಸ್ಟೆಂಡ್ ಆದರೆ ಅದು ಬಾಯ್ ಅಂತ ಅರ್ಥ. ಅಕಸ್ಮಾತ್ ಏನಾದರೂ ಅದು ಬೆಲ್ಲಿ ಲೈನ್ ಕೆಳಗಡೆನೇ ಇದ್ದರೆ ಬೆಲ್ಲಿ ಬಟನ್ಗಿಂತ ಅದು ಗರ್ಲ್ ಅಂತ ಅರ್ಥ. ಇಲ್ಲಿ ಕಾಣ್ತಿರುವ ಪಿಕ್ಚರಲ್ಲಿ ನೀವು ನೋಡಿದ್ರೆ ನಿಮಗೆ ಡಿಫ್ರೆನ್ಷಿಯೇಷನ್ ಗೊತ್ತಾಗುತ್ತೆ. ಸೊ ಈ ವಿಡಿಯೋ ಯೂಸ್ ಆಗಿರುತ್ತೆ ಅನ್ಕೋತೀನಿ. ಧನ್ಯವಾದಗಳು.